ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ವತಿಯಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಅಮ್ಮನವರ ಜನ್ಮದಿನವನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಯಿತು. ಸಮಾಜದಲ್ಲಿನ ಅಸಹಾಯಕರಾದ ಹಾಗೂ ನಿರ್ಗತಿಕರಾಗಿ ಗುರುತಿಸಲಾದ ತಾಲೂಕಿನ ಸುಮಾರು 38 ಜನ ಫಲಾನುಭವಿಗಳಿಗೆ ಹಲವು ವರ್ಷಗಳಿಂದ ಪ್ರತಿ ತಿಂಗಳು ತಲಾ 1,000 ರು ಸಹಾಯಧನ ನೀಡಲಾಗುತ್ತಿದೆ. ಇದೇ ಸೇವಾ ಕಾರ್ಯದ ಭಾಗವಾಗಿ ಈ ದಿನ ಫಲಾನುಭವಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿ ಶ್ರೀಮತಿ ಶಶಿಕಲಾ, ಯೋಜನೆಯ ಮುಖ್ಯಸ್ಥರಾದ ಶ್ರೀಮತಿ ಭವಾನಿ ಮತ್ತು ಭಾಗ್ಯಲಕ್ಷ್ಮಿ ಮಾರಕ್ಕ, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು, ನಗರಸಭೆಯ ಸರ್ಕಾರದ ನಾಮನಿರ್ದೇಶನ ಸದಸ್ಯ ನೇತಾಜಿ ಪ್ರಸನ್ನ, ಯೋಜನೆಯ ಮಧ್ಯವರ್ಜನ ಶಿಬಿರದ ಉಪಾಧ್ಯಕ್ಷ ಮೃತ್ಯುಂಜಯ ಹಾಗೂ ಫಲಾನುಭವಿಗಳು ಭಾಗವಹಿಸಿದ್ರು. ಹೆಣ್ಮಕ್ಳು ನೋಡ್ತಾ ಇರಲಿಲ್ಲ. ಸಂಗೂರು ಅಮ್ಮ ಬಂದು ಮಯಸ್ಸೇನಂತ ಮೇಡಮ್ಮು ಎಲ್ಲ ನೋಡಿ ಈಗ 3 ವರ್ಷದಿಂದ ನನಗೆ ಒಂದೊಂದು 750 ಕೊಡ್ತಿದ್ರು. ಇವಾಗ 1,000 ರೂಪಾಯಿ ಮಾಡಿದ್ದಾರೆ. ನನಗೆ ನಮ್ಮ ಸಂಬಂಧಿಕರು ಮನೆ ಬಿಟ್ಕೊಟ್ಟಿದ್ದಾರೆ. ಹಿಂಗೆಲ್ಲ ಮಾಡ್ತೀನಿ. ಸ್ವಾಮಿ ದೇವ್ರ ಸ್ವಾಮಿ ಎಲ್ಲ ಅವ್ರ ಮನೆ ಎಲ್ಲ ನನಗೆ ಸಹಾಯ ಮಾಡ್ತೀನಿ. ಗಾಯತ್ರಮ್ಮ ಇದೇ ಊರೇನಾ? ಪ್ರತಿ ತಿಂಗಳು 1,000 ಬರುತ್ತಾ? ಬರ್ತಾ ಐತೆ. ಇವತ್ತು ನಾವು ಏನ್ ಕೊಟ್ವಿ ನಿಮಗೆ? ಏನಕ್ಕೆ ಕೊಟ್ವಿ? ಅಮ್ಮನವ್ರು ಹುಟ್ಟಿದಬ್ಬ ಅಂತ ಹೇಳಿ ನಿಮ್ಗೆ ಹಣ್ಣುಗಳು ಕೊಟ್ಟಿದ್ವಲ್ವಾ? ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಲ್ವಾ? ತಾಯಿಯ ಸಮಾನ ಯಾರು ತುಂಬಲಿಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳದ ಅಮ್ಮನವರು ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅಮ್ಮನವರ ಇವತ್ತು ಹುಟ್ಟುಹಬ್ಬ ಇದ್ದು, ಇವರು ಸಮಾಜಕ್ಕೆ ಮೂಲಭೂತವಾಗಿ ಏನು ಬೇಕು ಅಂತ ಹೇಳಿಬಿಟ್ಟು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ನಿರ್ಗತಿಕರಿಗೆ ಮತ್ತು ದುರ್ಬಲಹೀನರಿಗೆ ಮತ್ತು ಇನ್ನು ಸಮಾಜದ ಅತ್ಯಂತ ತುಳಿತಕ್ಕೊಳಗಾಗಿರ್ತಕ್ಕಂಥ ಕುಟುಂಬಗಳನ್ನು, ವ್ಯಕ್ತಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮದಲ್ಲಿ ಇದು ಒಂದು ಸಹ ಇದೆ. ಇವರು ಅಣ್ಣನವರು ನಮ್ಮ ಚಳ್ಳಕೆರೆ ಭಾಗದವರು. ಇವರಿಗೆ ಶುಗರ್ ಹೆಚ್ಚಾಗಿ ಆರೋಗ್ಯದ ಕೆಲವೊಂದು ಸಮಸ್ಯೆಗಳು ಉಂಟಾಗಿ ನಿಮಗೆ ಕಾಣ್ತಾ ಇದೆ. ಈ ಒಂದು ಅಂಗವೈಫಲ್ಯದ ಒಂದು ವ್ಯವಸ್ಥೆ ಇದ್ದು ಇವರಿಗೆ ನಿಜವಾಗ್ಲೂ ತಂದೆ ತಾಯಿ ಒಂದು ಮಗುವಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಪಡ್ತಾರೋ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಪ್ರತಿ ತಿಂಗಳು ಸುಮಾರು 2 ವರ್ಷದಿಂದ 1,000 ಮಾಶಾಸನವನ್ನು ನಮ್ಮ ಸಂಸ್ಥೆಯವರು ವಿಶೇಷವಾಗಿ ಗೌರವಪೂರ್ವಕವಾಗಿ ಇಂಥ ವ್ಯಕ್ತಿಗಳನ್ನು ಗುರುತಿಸಿಕೊಡ್ತಾ ಇದ್ದಾರೆ. ಇದು ಅತ್ಯಂತ ಮಾನವೀಯ ಮೌಲ್ಯವಾದಂಥ ಈ ಕಾರ್ಯಕ್ರಮ. ಇಂಥ ಒಂದು ಅಮ್ಮನವರ ಹುಟ್ಟುಹಬ್ಬದ ದಿನದಂದು ಅತ್ಯಂತ ಸಾರ್ಥಕವಾದಂಥ ಕೆಲಸವನ್ನು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶಶಿಕಲಪ್ಪನವರಿದ್ದಾರೆ ಮತ್ತು ನಮ್ಮ ಮಧ್ಯವರ್ಜನ ಶಿಬಿರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೃತ್ಯುಂಜಯಣ್ಣವರಿದ್ದಾರೆ. ಅದೇ ರೀತಿ ನಮ್ಮ ಭವಾನಿ ಮೇಡಮ್ ಅವರಿದ್ದಾರೆ, ಭಾಗ್ಯಮ್ಮರು ಇದ್ದಾರೆ ಮತ್ತು ಮಾರಕ್ಕನವರು ಇದ್ದಾರೆ ಮತ್ತು ಇವರ ಕುಟುಂಬದ ಸದಸ್ಯರಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಅತ್ಯಂತ ಭಗವಂತನು ಮೆಚ್ಚುವಂಥ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ. ನಿರಾಶ್ರಿತರಿಗೆ ಮೊದಲನೇದಾಗಿ ಶುಭಾಶಯಗಳು. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ದಿನದ ಕಾರ್ಯಕ್ರಮ, ಈ ಶುಭ ದಿನದ ಕಾರ್ಯಕ್ರಮ ಈ ಒಂದು ಏಪ್ರಿಲ್ ತಿಂಗಳ 2ನೇ ತಾರೀಕು ಶ್ರೀಯುತ ಶ್ರೀಮತಿ ವೀರೇಂದ್ರ ಹೆಗ್ಗಡೆಯವರ ಧರ್ಮಪತ್ನಿ ಆಗಿರ್ತಕ್ಕಂತಹ ಹೇಮಾವತಿ ಹೆಗ್ಗಡೆಯವರ ಜನ್ಮದಿನದ ಶುಭಾಶಯಗಳ ಪ್ರಯುಕ್ತ ಚಳ್ಳಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯೋಜನಾ ಅಧಿಕಾರಿಗಳಿಗೆ, ಅವರ ಇಡೀ ತಂಡ ಇಂತಹ ನಿರ್ಗತಿಕರನ್ನು ಹುಡುಕಿ ತಾಲೂಕಿನಾದ್ಯಂತ ಇವತ್ತು ಏಪ್ರಿಲ್ 2ನೇ ತಾರೀಕು 4ನೇ ತಿಂಗಳು 2026ನೇ ದಿನದಂದು ಹೇಮಾವತಿ ಹೆಗ್ಗಡೆಯವರ ಜನ್ಮದಿನದ ಪ್ರಯುಕ್ತ ಇಡೀ ತಾಲೂಕಿನ ಎಲ್ಲ ತಂಡದವರು, ಧರ್ಮಸ್ಥಳದ ಏನು ತಂಡದವರು ಆ ಎಲ್ಲ ತಂಡದವರು ಸುಮಾರು 38 ಜನಗಳಿಗೆ ಈ ಅಮ್ಮನವರ ಜನ್ಮದಿನದ ಪ್ರಯುಕ್ತ ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಧರ್ಮಸ್ಥಳಕ್ಕೂ ಮತ್ತು ಚಳ್ಳಕೆರೆಗೆ ಇರ್ತಕ್ಕಂತಹ ಅವಿನಾಭಾವ ಸಂಬಂಧದ ಒಂದು ವಿಶೇಷವಾದಂತಹ ಒಂದು ಸುದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಹಾಗೆಯೇ ಇನ್ನು ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಇಡೀ ದೇಶದಾದ್ಯಂತ ಗೊತ್ತಿದೆ. ಅದರಲ್ಲೂ ಉತ್ತಮವಾಗಿ ಕರ್ನಾಟಕದಲ್ಲಿ ಯಾರ ಬಾಯಲ್ಲೂ, ನಿರಾಶ್ರಿತರ ಬಾಯಲ್ಲೂ ಕೇಳಿದ್ರು ಇವತ್ತು
ಮೊಟ್ಟ ಮೊದಲನೇದಾಗಿ ಯಾರು ನಿಮ್ಮ ದೇವರು ಅಂತ ಕೇಳಿದ್ರೆ ಇವತ್ತು ಹೆಗ್ಡೆಯವರ ಕುಟುಂಬ ಅಂತಕ್ಕಂತಹ ಮಾತು ಇಡೀ ಕರ್ನಾಟಕದ ಸುತ್ತ ಪ್ರಸಾರ ಆಗಿದೆ. ಅದಕ್ಕೆ ಕಾರಣ ಪ್ರತಿ ವರ್ಷ ನಿರ್ಗತಿಕರಿಗೆ ಏನೂ ಇಲ್ಲದೆ ಇರತಕ್ಕಂಥ ಕುಟುಂಬಗಳಿಗೆ ಮನೆಯನ್ನ ಮಾಡಿಕೊಡ್ತಕ್ಕಂಥದ್ದು. ಸುಮಾರು 1,40,000 ಆಜುಬಾಜಿನ ಅಮೌಂಟಿನಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡುವಂಥದ್ದು ಮತ್ತು ಆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಪಾತ್ರೆ ವ್ಯವಸ್ಥೆಗಳನ್ನ ಮತ್ತು ಆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಮೊದಲನೆಯ ಬಟ್ಟೆ ವ್ಯವಸ್ಥೆಯನ್ನ ಇದು ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಾದ್ಯಂತ ಗೊತ್ತೇ ಇದೆ. ಅದರ ಜೊತೆಗೆ ಪ್ರತಿ ತಿಂಗಳು ಮಾಸಾಶನ ಅಂತೇಳಿ 1,000 ರೂಪಾಯಿಯನ್ನ ಪ್ರತಿ ತಿಂಗಳು ಸರ್ಕಾರ ಮಾಡದೇ ಇರ್ತಕ್ಕಂತಹ ಕೆಲಸಗಳನ್ನ ಒಂದು ಪೂಜ್ಯರಾಗಿರ್ತಕ್ಕಂತಹ ಧರ್ಮಸ್ಥಳದ ಕುಟುಂಬ, ಹೆಗ್ಡೆಯವರ ಕುಟುಂಬ, ಅವರ ಒಂದು ಟೀಮು ಈ ಒಂದು ಕಾರ್ಯಕ್ರಮವನ್ನು ಹುಡುಕಿ ಇಡೀ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ನಿರಾಶ್ರಿತರನ್ನ ಹುಡುಕಿ ಅವರ ಟೀಮ್ನವರು ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಆ ಹೆಸರನ್ನ ಇಟ್ಕೊಂಡು ಆ ಒಂದು ಪ್ರತಿ ತಿಂಗಳು ಅವರಿಗೆ 1,000 ಮಾಸಾಶನವನ್ನು ಕೊಡ್ತಾರೆ. ಅದರ ಜೊತೆಗೆ ಜನ್ಮದಿನದ ಕಾರ್ಯಕ್ರಮದ ಪರವಾಗಿ ಜನ್ಮದಿನದ ನಿಮಿತ್ತ ಇಂತಹ ಹಣ್ಣುಗಳನ್ನ ಇವತ್ತು ಅನೇಕ ಜನ ಬರ್ತ್ಡೇ ಅಂದ ತಕ್ಷಣ, ಹುಟ್ಟಿದ ದಿನ ಅಂದ ತಕ್ಷಣ ಅನೇಕ ಜನ ದುರ್ವೆಚ್ಚಗಳನ್ನ ಮಾಡ್ತಕ್ಕಂಥದ್ದು, ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನ ನಾವೆಲ್ಲ ನೋಡಿದೀವಿ. ನಮ್ಮ ಕುಟುಂಬಗಳಲ್ಲಿ ನಮ್ಮ ಮನೆಯಲ್ಲೇ ನಮಗೆ ಯಾರು ಒಂದು ಹಣ್ಣು ಕೊಡಲ್ಲ, ಒಂದು ಚಾಕ್ಲೇಟ್ ಕೊಡಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ, ಚಳ್ಳಕೆರೆಯಲ್ಲಿ ಇಂತಹ ಒಂದು ತಾಯಿಯನ್ನ ನಮ್ಮ ಎಲ್ಲ ಯೋಜನಾಧಿಕಾರಿಗಳ ತಂಡದವರು ಹುಡುಕಿ ಚಳ್ಳಕೆರೆಯಲ್ಲಿ ಈ ಒಂದು ಪುಣ್ಯ ದಿನ ಇಷ್ಟು ಸುಮಾರು ಒಂದು 2 kg 3 kg ಇರುವಷ್ಟು ಹಣ್ಣು ಹಂಪಲಗಳನ್ನ ವಿಧವಾದ ರೀತಿಯ ಹಣ್ಣು ಹಂಪಲಗಳನ್ನ ಕೊಟ್ಟು ಆ ತಾಯಂದಿರಿಗೆ, ಆ ಕುಟುಂಬಕ್ಕೆ ಒಳ್ಳೆಯದು ಆಗಲಿ, ಮುಂದೆ ನಾವು ಇರ್ತೀವಿ, ನಮ್ಮ ಯೋಜನಾಧಿಕಾರಿಗಳ ತಂಡ ಇರ್ತೀವಿ, ಹೆಗ್ಡೆಯವರ ತಂಡ ಇರ್ತೀವಿ ಅಂತ ಹೇಳಿ ಈ ಒಂದು ಒಳ್ಳೆಯ ಆಶ್ವಾಸನೆಯನ್ನ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಆ ಎಲ್ಲ ಕುಟುಂಬದ ವರ್ಗಕ್ಕೂ, ನಮ್ಮ ಇಡೀ ಧರ್ಮಸ್ಥಳದ ಕುಟುಂಬದ ವರ್ಗಕ್ಕೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಚಳ್ಳಕೆರೆಯಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಇವತ್ತು ಏನು ಶಶಿಕಲಾ ಮೇಡಮ್ ಅವರ ಕೆಳಗಡೆ ಇರ್ತಕ್ಕಂಥ ಎಲ್ಲ ವರ್ಗದವರು, ಇಲಾಖೆಯವರು ಇದಾರಲ್ಲ, ಅವರೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು. ನಮ್ಮ ಚಳ್ಳಕೆರೆಯಲ್ಲಿ ನಿಮ್ಮದು ಒಂದು ತಂಡ ಗುರುತಿಸಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ.